ಆಕಾಶ್ ಅವರೇ, ನೀವ್ ಈ ಶರ್ಟ್ ಅಲ್ಲಿ ಎಷ್ಟು ಮುತ್ತ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಎಷ್ಟು ಅಂತ ನನ್ಮೆ ಕೇಳೋದು ಹೇಗೆ? ನೀವು ಹೇಳಬೇಕಪ್ಪ. ಆಕಾಶದಷ್ಟು ಮುದ್ದ ಕಾಣಿಸ್ತಾ ಇದ್ದ. ಆಕಾಶದಷ್ಟು ಮುದ್ದ ಕಾಣಿಸ್ತಾ ಇದ್ದೀನಿ ಅಂದ್ರೆ ನನ್ ನೋಡಿ ಮುದ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಏನಂದ್ರಿ? ನಮ್ಮೇನು ದೃಷ್ಟಿ ತೆಗಿಬೇಕು ಅನ್ಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಕಾಶ್ ಅವರೇ. ಒಂದ್ ಹುಡ್ಗ ಇಷ್ಟೊಂದು ಮುದ್ದ ಕಾಣಿಸ್ತಾ ಇದೆ ನನ್ ಮೇಲೆ ಬರೀ ದೃಷ್ಟಿ ತೆಗಿಯೋದಷ್ಟು ಖುಷಿ ಏನಾದ್ರೂ ಹೇಳ್ಬೇಕು. ಹೌದಾ, ಏನ್ ಹೇಳ್ಬೇಕು? ಅದನ್ನ ನಾನ್ ಹೇಳೋದಲ್ಲ, ನೀ ಹೇಳಬೇಕು. ಪರವಾಗಿಲ್ಲ, ಏನ್ ಹೇಳ್ಬೇಕು ಅಂತ ನೀವೇ ಹೇಳಿ. ಅಲೋ, ಅದನ್ನ ಏನ್ ಹೇಳಬೇಕು? ಅದು ಆಕಾಶ್ ಅವರೇ, ನನಗ್ ಹೇಳೋದಕ್ ಸಂಕೋಚ ಆಗುತ್ತೆ. ನೀವೇನ್ ಕೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ನೀವೇ ಹೇಳಿ. ನಾನು ಹೆಣ್ಮಕ್ಳಿಗೆ ಮೊದಲನೇ ಆಜಿಯಪ್ಪ. ನನ್ ಜೀವನದಲ್ಲೇ ನಾನ್ ಪಡ್ಕೊಂಡಿರೋ ತುಂಬಾ ದೊಡ್ಡ ಸಂಪತ್ತು ಅಂದ್ರೆ ಅದ್ ನೀವು ಆಕಾಶ್ ಅವರೇ, ಮತ್ತೆ ನಿಮ್ ಪ್ರೀತಿ. ಆಮೇಲೆ ನಿಮ್ ಅಂದಾನ ನೋಡ್ತಾ ಇರೋ ಕಣ್ಗಳು ಅದೇ ಅದೃಷ್ಟಶಾಲಿ. ನಿಮ್ ನುಡಿ ಕೇಳ್ತಾ ಇರೋ ಕಿವಿಗಳು ಭಾಗ್ಯಶಾಲಿ. ವಿಭಂಸೆ ಪುಷ್ಪ ಅವ್ರೆ, ಕವಿಮೆ ಆಗ್ಬಿಟ್ಟಿರ್ಲ. ಇದನ್ನೆಲ್ಲ ಹೇಳೋದಕ್ಕೆ ಕವಿನೇ ಆಗ್ಬೇಕು ಅಂತೇನಿಲ್ಲ ಆಕಾಶ್ ಅವರೇ, ಆಡೋದಕ್ಕೆ ಮಾತ್ ಬಂದ್ರೆ ಸಾಕು. ಅದನ್ ಮೀರಿ ನೀವು ಬೇರೆ ಹೇಳಬೇಕು ಅನ್ನಿಸ್ತಿಲ್ಲ. ಆಕಾಶ್ ಅವರೇ, ನೀವು ಕೊನೆವರೆಗೂ ನನ್ ಜೊತೆಲೇ ಇರ್ತೀರಾ? ನಿಮ್ ಹೃದಯದ ಬಚ್ಚಿಟ್ಕೊಂಡು ಕಾಪಾಡ್ಕೋತ